ಸರ್ ಎಲ್ಲ ಎರಡು ಮರಿ ಹಾಕುತ್ತೆ. ಎಲ್ಲ ಎರಡು ಮರಿ. ನಾರಿ ಸುವರ್ಣನ ಹೆಂಗೆ? ನಾರಿ ಸುವರ್ಣ ಅಲ್ಲ, ತುಂಬಾ ದೊಡ್ಡ ತಳಿ ಕುರಿ ಇದು. ಮುಖ ಮತ್ತೆ ಬಣ್ಣಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಆಲ್ಮೋಸ್ಟ್ ನಮ್ಮಲ್ಲಿ ಹುಟ್ಟ ಮರಿಗಳು ನಾವು ಯಾರಿಗೂ ಇಲ್ಲಿ ಸಂತೆಯಲ್ಲಿ ತಗೊಂಡೋಗಿ ಮಾರಾರಿಗೆ ಬಂದು ತಗೊಂಡೋಗೋದೇ ಇಲ್ಲ ಸರ್. ಎಲ್ಲ ಸೀಡ್ಸ್ಗೆ ತಗೊಂಡೋಗ್ತಾರೆ ಗಂಡು ಮರಿಗಳು. ಇದನ್ನ 23,000 ತಂದಿದ್ವಿ. ಇದು ಒಂದೇ ಕುರಿ 2 ಲಕ್ಷ ದುಡ್ಡು ಮಾಡಿದ್ವಿ. ಒಂದೇ ಕುರಿ ಎಷ್ಟು ವರ್ಷ ಆಯ್ತು ಅಂದ್ರೆ ಜನವರಿ 19ಕ್ಕೆ 2 ವರ್ಷ ತುಂಬಿತು. ಒಳ್ಳೆ ರೇಟ್ಗೆ ಸರ್. ಇದು ಇನ್ನೊಂದು ವರ್ಷ ಇದ್ರೆ ಇನ್ನು 1 ಲಕ್ಷಕ್ಕೆ ಮಾರ್ತಾರೆ. 1 ವರ್ಷ ಇದ್ರೆ ಇನ್ನೊಂದು ಲಕ್ಷ. 1 ಲಕ್ಷ. ಇದು ಮಟನ್ಗಿಂತ ಇದು ಸೀಡ್ಸ್ಗಾಗಿ ತಗೊಂಡು ಹೋಗ್ತಾರೆ. ಒಳ್ಳೆ ಮರಿಗಳು ಬರ್ತವೆ. ಒಳ್ಳೆ ತಳಿ. ಈ ಕುರಿ ತಂದು 2 ವರ್ಷ ಆಯ್ತು ಸರ್. ನಮ್ಗೆ ಈ ಕುರಿ ತಂದ ಮೇಲೆ ನಮಗೆ ವರ್ಷಕ್ಕೆ 10 ಲಕ್ಷ ಬರುತ್ತೆ ಆದಾಯ. ಮೇಸರ್ಗೆ ಮುಂದೆ ದೊಡ್ಡ ಕುರಿ ಆದಾಗ ತುಂಬಾ ಬೆಲೆ ಬಾಳುತ್ತೆ ಸರ್. ಮೂಗು ಆ ಥರ ಇದ್ರೆ ಮೂಗು ತಲೆ ಚಿಕ್ಕದಿರಬೇಕು. ಮತ್ತೆ ಬಣ್ಣ. ಓಕೆ ಓಕೆ. ತುಂಬಾ ಒಳ್ಳೊಳ್ಳೆ ಮಿನರಲ್ಸ್ ಇರುತ್ತೆ ಸರ್. ನಾವು ಇದನ್ನ ಹಾಕಿದ್ರೆ ಸರ್ ನಮ್ಮ ಕುರಿ ನೀರು ಕುಡಿಯೋದು. ಹೌದಾ? ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ಸರ್ ಇದು? ನಾವು ದಿನಕ್ಕೆ 1 kg ಕೊಡ್ತೀವಿ ಸರ್. ದಿನಕ್ಕೆ 1 kg ಸಾಕಾ? ನೀರಿನ ಜೊತೆಗೆ ಈ ಥರ ಹಾಕ್ತೀವಿ ಸರ್. ಸರ್ ನಮಸ್ಕಾರ. ನಮಸ್ತೆ. ಸೊ ಝೀರೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ಸೊ ಯಾವುದೇ ರೀತಿ ಶೆಡ್ ಮಾಡಿಲ್ಲ, ಏನಿಲ್ಲ. ಸೊ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮ್ಮ ಹೆಸರು KC ರಾಜಣ್ಣ. ನಮ್ಮ ಅಣ್ಣವರು ಶಿವಪ್ರಕಾಶ್ ಅಂತೇಳಿ. ಓಕೆ. ನಾವು 3 ಜನ ಇದ್ದೀವಿ. ನಮ್ಮ ಬ್ರದರ್ ಇನ್ನೊಬ್ಬರು ಜಾಬಲ್ಲಿದ್ದಾರೆ. ನಾವು ಮೂಲತಃ ಮೊದಲು ಒಂದು 100-150 ಕುರಿ ಸಾಕೊಂಡು ಲೇಬರ್ಸ್ ಇಟ್ಕೊಂಡು ಕಾಯಿಸ್ತಾ ಇದ್ವಿ. ಓಕೆ ಓಕೆ. ಬಟ್ ನಮಗೆ ಅವಾಗ ಲೇಬರ್ಸ್ ತುಂಬ ಕಷ್ಟ ಅಲ್ವಾ? ಹೌದು. ಹಂಗಾಗಿ ನಾವು ಅದನ್ನ ನಿರ್ವಹಣೆ ಮಾಡೋಕ್ಕಾಗ್ದ ಮತ್ತೆ ಮೇವುಗಳೆಲ್ಲ ದುಡ್ಡಿ ತಗೊಂಡು ಮೇಯಿಸ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಅದನ್ನ ಎಲ್ಲ ಮಾರಿಬಿಟ್ಟು 4 ಮರಿ ಉಳಿಸ್ಕೊಂಡಿದ್ವಿ, ಹೆಣ್ಣು ಮರಿ. ಆ 4 ಮರಿಯಲ್ಲೇ ನಮಗೆ ಚೆನ್ನಾಗಿ ಬೆಳೀತಾ ಬಂದು ಅದಕ್ಕೆ ನಾವು ಹೊರಗಡೆ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗೆ ಗರಿ ಶೆಡ್ ಹಾಕಿ ಅದರಲ್ಲೇ ಮೇಯಿಸ್ಕೊಂಡು ಒಂದು ಗಂಡು ಮರಿ ತಂದ್ವಿ ಅದ್ರ ಜೊತೆಗೆ. ಅದೆಲ್ಲ ಚೆನ್ನಾಗಿ ಅದರಲ್ಲಿ ನಮಗೆ ಅಡವೆಗೆ ಹೋಗಿ ಬಂದು ಮೇಯ್ದು ಬರೋದಕ್ಕಿಂತ ಈ ಶೆಡ್ ಒಳಗೆ ಮೇಯ್ತಾವಲ್ಲ, ಮತ್ತು ಅದು ಯಾವುದು ರೋಗ ರುಜಿನಗಳು ಅಷ್ಟೊಂದು ಬರೋದಿಲ್ಲ. ಅದೇ ಬಿಸಿಲಿಗೆ ಹೋಗಿ ಧೂಳು ಅದು ಇದು ಮಾಡ್ತವೆ. ಇಲ್ಲಿ ತುಂಬ ಶುಭ್ರವಾಗಿ ಮೇಯ್ತವೆ. ಮತ್ತು ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಹೌದೌದು. ಮತ್ತು ನಾವು 3 ಗಂಟೆಯಿಂದ ಸಂಜೆ 5:30 ತನಕ ಇಲ್ಲೇ ನಮ್ಮ ತೋಟದಲ್ಲಿ ಬಿಡ್ತೀವಿ ಪ್ರತಿ ದಿವಸ. 3ರಿಂದ 5:30. 5:30 ಅವೇ ಬಂದ್ಬಿಡ್ತಾವೆ, ವಾಚ್ ನೋಡೋದು ಬೇಕಾಗಿಲ್ಲ. ಹೌದಾ? ಮತ್ತು ಸಂಜೆ ಒಂದ್ಸರಿ ಮೇವು ಹಾಕ್ತೀವಿ. ಬೆಳಿಗ್ಗೆ ಒಂದು 9 ಗಂಟೆಗೆ ಒಂದು ಮೇವು ಹಾಕ್ತೀವಿ, ಕಡಲೆ ಒಟ್ಟು. ಮಧ್ಯೆ ಸ್ವಲ್ಪ ಜೋಳ ಸೆಪ್ಪೆ ಹಾಕ್ತೀವಿ. ಅದ್ರ ಜೊತೆಗೆ ಈದಿರೋ ಕುರಿಗಳಿಗೆ ಮತ್ತು ಗಂಡು ಪಟ್ಲಿಗಳಿಗೆಲ್ಲ ಮೆಕ್ಕೆಜೋಳ ಹಾಕ್ತೀವಿ. ಸರ್ ಈಗ ನಿಮ್ಮ ಶೆಡ್ಡಲ್ಲಿ ಎಷ್ಟು ಕುರಿ ಇದ್ದಾವೆ ಒಂದ್ಸರಿ ನೋಡ್ಬೋದಾ ಏನೇನಿದೆ ಅಂತ ಒಳಗಡೆ? ಬನ್ನಿ. ಓಕೆ ಸರ್ ಎಲ್ಲ 2 ಮರಿ ಹಾಕುತ್ತೆ. ಎಲ್ಲ 2 ಮರಿ. ನಾರಿ ಸುವರ್ಣನ ಹೆಂಗೆ? ನಾರಿ ಸುವರ್ಣ ಅಲ್ಲ, ತುಂಬ ದೊಡ್ಡ ತಳಿ ಕುರಿ ಇದು. ಇದು ತಲೆ ಮತ್ತು ಇದು ಬಣ್ಣ. ಈ ತಲೆ ಅಂತ ಹೇಳ್ತಾರೆ. ಮುಖ ಮತ್ತೆ ಬಣ್ಣಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಹೌದಾ? ಏನ್ ಸರ್ ಅಂತ ವಿಶೇಷತೆ ಏನಂದ್ರೆ ಇದನ್ನ ಮತ್ತೆ ಕುರಿಗಾಹಿಗಳು ಏನು ನಮ್ಮ ಬುಡಕಟ್ಟು ಜನಾಂಗದಾಗೆ ಯಾದವ ಸಮೂಹ ಇದೆಯಲ್ಲ, ಅವರು ತುಂಬಾ ಇಷ್ಟಪಡ್ತಾರೆ ಈ ತಳಿನ. ಆಲ್ಮೋಸ್ಟ್ ನಮ್ಗೆ ಎಲ್ಲ ಕುರಿನೂ 2 ಮರಿ ಹಾಕುತ್ತೆ. ಮತ್ತೆ ವರ್ಷಕ್ಕೆ 2ರಿಂದ 2 ಸಾರಿ ಮರಿ ಹಾಕಿ 3ನೇ ಸಾರಿಗೆ ಅಲ್ಲೇ ಪ್ರೋಸೆಸ್ ಸ್ಟಾರ್ಟ್ ಮಾಡಿರುತ್ತೆ. 14 ತಿಂಗಳಿಗೆ 3 ಸಾರಿ ಮರಿ ಹಾಕುತ್ತೆ. 14 ತಿಂಗಳಿಗೆ? ಈಗ 1 ಸರಿ ಮರಿ ಹಾಕಿದ್ಮೇಲೆ ಮತ್ತೆ ಎಷ್ಟೇ ತಿಂಗಳಿಗೆ? ಮತ್ತೆ ಅದು 2 ತಿಂಗಳಿಗೆ ಮತ್ತೆ 7 ಮಂತ್ ಕ್ರಾಸ್ ಆಗ್ಬಿಡುತ್ತೆ. ಅಂದ್ರೆ ಈಗ ಎಲ್ಲ ಕುರಿಗಳು ನೋಡಿದ್ರೆ ಎಲ್ಲ ಪಟ್ಲಿ ಟಗರು ತರ ಇದಾವೆ. ಸೊ ಎಷ್ಟೆಷ್ಟು ತೂಕ ಬರ್ತವೆ ಸರ್ ಎಲ್ಲ? ಸರ್ ಎಲ್ಲ ಮ್ಯಾಕ್ಸಿಮಮ್ 50 kg ಮೇಲೆ ಬರ್ತಾವೆ. 50 kg ಮೇಲೆ? ಓಕೆ. ಆ ಪಟ್ಲಿ 1 ಕ್ವಿಂಟಲ್ ಬರ್ತದೆ. 1 ಕ್ವಿಂಟಲ್? ಓಕೆ. ಆಲ್ಮೋಸ್ಟ್ ನಮ್ಮಲ್ಲಿ ಹುಟ್ಟ ಮರಿಗಳು ನಾವು ಯಾರಿಗೂ ಇಲ್ಲಿ ಸಂತೆಯಲ್ಲಿ ತಗೊಂಡೋಗಿ ಮಾರಾರಿಗೆ ಬಂದು ತಗೊಂಡೋಗೋದೇ ಇಲ್ಲ ಸರ್. ಎಲ್ಲ ಸೀಡ್ಸ್ಗೆ ತಗೊಂಡೋಗ್ತಾರೆ ಗಂಡು ಮರಿಗಳು. ಎಲ್ಲ ಸೀಡ್ಸ್ಗೆ. ಸುಮಾರು ಅಂದರೆ ಒಂದು 50 ಮರಿ ಮೇಲೆ ಬರೀ ಸೀಡ್ಸ್ಗೆ ಕೊಟ್ಟಿದ್ದೀವಿ ಟಗರುಗಳನ್ನ. ನಾವು ಮೊದಲು ತಂದಿರೋ ಕುರಿಗಳು ನಮ್ಗೆ ಅವು ಯಾಕೋ ಇಷ್ಟ ಆಗಲಿಲ್ಲ. ನಮ್ಮ 4 ಕುರಿ ಇದ್ವು ಅಂತ ಹೇಳಿದ್ನಲ್ಲ. ಮತ್ತೆ ಇಲ್ಲಿ ಮಧ್ಯಹಳ್ಳಿ ಈರಣ್ಣ ಅಂತ ಇದ್ದಾರೆ, ಹಿರಿಯೂರು ತಾಲೂಕು. ಅವ್ರ ಹತ್ರ ಹೋಗಿ ಮತ್ತೆ 20 ಕುರಿ ತಂದಿವಿ ಸರ್. 23,000 ರೂಪಾಯಿ ಒಂದೊಂದು ಕುರಿ. ಹಂಗೆ 23,000.
ಅದು ನಮಗೆ ಹಾಕಿರೋ ಬಂಡವಾಳ 6 ತಿಂಗಳಿಗೆ ಬಂದ್ಬಿಡ್ತಾವೆ ಮರಿ ಹಾಕಿದಾಗ. ಹಾಂ ಹಾಂ ಸರ್, ಇದು ಎಷ್ಟು ವರ್ಷದ ಕುರಿ ಸರ್ ಇದು ನಿಮ್ಮ ಹತ್ರ ಬಂದಿದೆ? ಸರ್ ಇದನ್ನ 23,000 ತಂದಿದ್ವಿ. ಹಾಂ, ಇದು ಒಂದೇ ಕುರಿ 2 ಲಕ್ಷ ದುಡ್ಡು ಮಾಡಿದ್ವಿ. ಒಂದೇ ಕುರಿ ಎಷ್ಟು ವರ್ಷ ಆಯ್ತು ತಂದು? ಅಂದರೆ ಜನವರಿ 19ಕ್ಕೆ 2 ವರ್ಷ ತುಂಬಿತು. ಈಗ ಜನವರಿ 19ಕ್ಕೆ 2024 ಜನವರಿ 19ಕ್ಕೆ ತಂದಿದ್ದು. ಈಗ ಮೊನ್ನೆ 19 ಮುಗೀತಲ್ವಾ, ಇವತ್ತು 27. 8 ದಿವಸ, 2 ವರ್ಷದ ಮೇಲೆ 8 ದಿವಸಕ್ಕೆ 2 ಲಕ್ಷ ಅಮೌಂಟ್ ಇದು ಒಂದೇ ಕುರಿಯಾಗಿ ಆಗಿದೆ. ಒಂದೇ ಕುರಿಯಿಂದ 2 ಲಕ್ಷ. ಸರ್ ಎಷ್ಟು ಮರಿಯಾಗಿ ಕೊಟ್ಟಿದ್ದಿಲ್ಲ? ಅಂದರೆ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ 2 ಕುರಿ. ಇದ್ರದ್ದು ವಿಶೇಷ ಏನಂತಂದರೆ ಇದರಲ್ಲಿ ಹೆಣ್ಣು ಕುರಿ ಹುಟ್ಟುತ್ತಲ್ಲ, ಅದ್ರಾಗ ಹುಟ್ಟ ಮರಿನೂ ತುಂಬ ವಿಶೇಷವಾಗಿ ಹುಟ್ಟುತ್ತೆ. ಅದ್ರ ಒಟ್ಟಾಗಿ ಹುಟ್ಟೋದು ಬರೀ ಸೀಡ್ಸ್ಗೆ ಹೋಗ್ತಾವೆ. ಹಾಂ 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 ಓಕೆ. ಎಷ್ಟು ಮರಿ ಕೊಟ್ಟಿದೆ ಇಲ್ಲಿ ಅವ್ರಿಗೆ 2 ವರ್ಷದಿಂದ? ಇದು ಒಂದ್ರದೇನಾ? ಇದು ನಾವು ಕುರಿ ತರುವ ಜೊತೆಗೆ ಒಂದು ಮರಿ ಬಂದಿತ್ತು. ಅದ್ರದ್ದು ಆ ಮರಿ ಸೇರ್ಕೊಂಡು ಮತ್ತೆ 4 ಸಾರಿ ಇದು 5ನೇ ಸರಿ ಇಲ್ಲ ಆಗೈತೆ. 5ನೇ ಸರಿ. ಪ್ರತಿ ಸಲ 2 ಮರಿ? ಪ್ರತಿ ಸರಿ 2 ಮರಿ. ಓಕೆ ಓಕೆ. ಒಂದು ಹೆಣ್ಣು ಒಂದು ಗಂಡು ಇರ್ತೈತೆ, ಇಲ್ಲಾಂದ್ರೆ 2 ಗಂಡು ಇರ್ತೈತೆ. ಇವಾಗ ಗಬ್ಬ ಆಗಿದೆ ಆಗಲೇ. ಓಕೆ ಓಕೆ. ಎಷ್ಟಲ್ಲಿದೆ ಇದು? ಇದು ಎಲ್ಲ ಬಾಯಿ ಕಲ್ತಿದೆ ಸರ್. ಬಾಯಿ ಕಲ್ತಿದೆ? ಬಾಯಿ ಕಲ್ತಿದೆ ಅಂದರೆ ಏಜ್ ಆಗಿದೆ. ಏಜ್ ಆಗಿದೆ ಅಂದ್ರೆ ಆದ್ರೂ ಸುಖವಾಗಿದೆಯಲ್ಲ? ಸುಖವಾಗಿದೆ, ನೋಡಕ್ಕಂಗೆ ಅನ್ಸೋದೇ ಇಲ್ಲ. ಆಮೇಲೆ ನಿಮ್ಗೆ 2 ಲಕ್ಷ ದುಡಿದಿದೆ ಅಂದ್ರೆ? 2 ಲಕ್ಷ ಇದೊಂದೇ ಕುರಿ ಆಗಿದೆ ನೋಡಿ. ಇದು ಇದ್ರ ಮಗಳೇ. ಸರ್, ನೀವು ಒಂದೊಂದು ಮರಿ ಎಷ್ಟೆಷ್ಟು ತಿಂಗಳಿಗೆ ಮಾಡ್ತೀರಾ, ಎಷ್ಟೆಷ್ಟು ಪ್ರೈಸಲ್ಲಿ ಮಾಡ್ತೀರಾ ಸರ್? ಸರ್, ನಾವು ನಮ್ಮ ಮರಿಗಳು ಇಲ್ಲಿ ಮರಿಗೆ ಒಂದ್ಸರಿ ನೋಡಿ, ಈ ಥರ ಮರಿಗಳು ಇದೇ ಮರಿಗಳು. ಇದು 3 ತಿಂಗಳು ಮರಿ. ಇದು 3 ತಿಂಗಳು ಅಷ್ಟೇನಾ? 3 ತಿಂಗಳು. ಏನು ಸರ್, ಅದು ಈಗಲೇ ಒಂದು ನೋಡ್ರಿ, ಅದು 30 kg ಬರಂಗಿದೆ. 3 ತಿಂಗಳು ಮರಿ. ಇವೆಲ್ಲ 1 ತಿಂಗಳು 1.5 ತಿಂಗಳು ಮರಿಗಳು. ಸರ್, ನಮ್ದು ಕುರಿ ಈಗ ಮರಿ ಹಾಕಂತ ಕುರಿಗಳು ಇರೋದು ಇದರಲ್ಲಿ 20 ರಿಂದ 25 ಕುರಿ ಇದಾವೆ ಮರಿ ಹಾಕೋದು. ಇನ್ನಿದ್ದಾವೆಲ್ಲ ಪರಮಗಳು. ನಮ್ಮ ಕುರಿಯಲ್ಲಿ ಹುಟ್ಟಿರೋ ಅವು ಈಗಿನ್ನ 7 ಸ್ಟಾರ್ಟ್ ಆಗ್ತವೆ. ಬರೋ ಮುಂಗಾರಿಗೆ ಅವೆಲ್ಲ 7 ಕ್ರಾಸಿಗೆ ಬರ್ತವೆ. ಆ 25 ಕುರಿಯಲ್ಲಿ ನಮ್ದು ಇದೇನು ಮರಿ ಇದಾವೆ 14-15 ಮರಿ ಇದಾವೆ. ಈ ಸರಿನೇ 15 ಮರಿ ಉಳ್ಕೊಂಡಿರೋದು. ಎಲ್ಲ ನಮ್ದು ಇನ್ನ ಹುಟ್ಟು ಒಂದು ವಾರ 1 ತಿಂಗಳಿಗೆನೆ ಬಂದು ನಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಸರ್. ಅದೆಷ್ಟು ತಿಂಗಳು ಸರ್ ದೊಡ್ಡ ಕುರಿ? ಇದು ಮರಿ 3 ತಿಂಗಳು ಮರಿ. 3 ತಿಂಗಳು? ಇನ್ನು 3 ತಿಂಗಳು? ಅದು 3 ತಿಂಗಳು. ಏನು ಸರ್, ಈ 3 ತಿಂಗಳ ಮೇಲೆ 1 ವಾರ ಆಗಿದೆ. ಬರೀ 3 ತಿಂಗಳ ಮೇಲೆ ವಾರಕ್ಕೆ ಹೆಂಗೈತಲ್ಲ. ಸರ್, ಎಷ್ಟು kg ಬರುತ್ತೆ ಸರ್ ಅದೀಗ? ಸರ್, ಇದು ಕನಿಷ್ಠ ಅಂದ್ರೆ 20 kg ಬರುತ್ತೆ. 20 kg? 20 ಮೇಲೆ ಇದೆ. ಏನು ಸರ್ ಅದು? ಟಗರು ಗಂಡು. ಸೊ ಅಂದ್ರೆ ಅದು ಒಳ್ಳೆ ರೇಟ್ಗೆ ಹೋಗುತ್ತೆ? ಒಳ್ಳೆ ರೇಟ್ಗೆ ಸರ್. ಇದು ಇನ್ನೊಂದು ವರ್ಷ ಇದ್ರೆ ಇನ್ನು 1 ಲಕ್ಷಕ್ಕೆ ಮಾರ್ತಾರೆ. 1 ವರ್ಷ ಇದ್ರೆ ಇನ್ನೊಂದು 1 ಲಕ್ಷ? 1 ಲಕ್ಷ ಇದು. ಓಹೋ, ಏನು ಸರ್ ಅಂತ ವಿಶೇಷ ಏನದು? ಇಲ್ಲ, ಇದು ಬೀಜಕ್ಕೆ ಬರುತ್ತೆ ಸರ್. ಬೀಜಕ್ಕೆ ಕ್ರಾಸಿಂಗ್ ಅಂತಾನೆ ತಗೊಂಡು ಹೋಗ್ತಾರೆ. ಇದು ತುಂಬಾ ಇದರಲ್ಲಿ ಇದು ಕ್ರಾಸ್ ಮಾಡಿದ್ರೆ ವಿಶೇಷ ಏನಂದ್ರೆ ಅದಕ್ಕೆ 2 ಮರಿ ಬೀಳ್ತಾವೆ. 2 ಮರಿ ಬೀಳ್ತವೆ. ಮತ್ತೆ ಇದು ಮುಖ ಇದೆಯಲ್ಲ, ಕಿಡಿ, ಇದಕ್ಕೆ ಬೆಲೆ ಕಟ್ತಾರೆ. ಈ ತಲೆ ಏನು ಸರ್, ಅದು ಏನು ವಿಶೇಷವಾಗಿದೆ ತಲೆ? ಈ ತಲೆ ಇದೆಯಲ್ಲ, ತಲೆ ಅಂದ್ರೆ ಇದು ಮರಿ ಹಾಕ್ಬೇಕಾದ್ರೆ ತಾಯಿ ಕುರಿಗೆ ಸುಲಭವಾಗಿ ಮರಿ ಹಾಕೋದು ಕಷ್ಟ ಆಗಲ್ಲ. ಮತ್ತೆ ಲಾಂಗ್ ಇರ್ತವೆ ಮರಿ. ಹೌದಾ? ತಲೆ ಸಣ್ಣ. ಮತ್ತೆ ಈ ಕಾಲು ನೋಡಿ, ಈ ಕಾಲು ಎಷ್ಟು ದಪ್ಪ ಇದಾವೆ, ಗಟ್ಟಿ. ಹೌದು, ನೋಡ್ರಿ ಎಷ್ಟು ಗಟ್ಟಿ. ಹೌದೌದೌದು, ಇದು ವಿಶೇಷ. ಮತ್ತೆ ಹಿಂದೆ ಇದು ಅಂಡು, ಇದನ್ನ ಭಾಳ ಲೈಕ್ ಮಾಡ್ತಾರೆ. ಬಣ್ಣ ಇದು ಎಲ್ಲ ಕತ್ತಿ ಇದು ಮತ್ತೆ ಉಣ್ಣೆ ಕತ್ತರಿಸ್ತೀವಲ್ಲ, ಅವು ಪ್ಯೂರ್ ಶೈನಿಂಗ್ ಬರುತ್ತೆ. ಓಕೆ ಓಕೆ. ಸೊ ಈಗ ಎಷ್ಟು, ಒಂದು 15 ಮರಿ ಮೇಲೆ ಇದಾವಲ್ಲ ಈಗ? 15 ಮರಿ ಇದಾವೆ. ಇವು ಸ್ವಲ್ಪ ಒಂದು 3-4 ಮರಿ ಇನ್ನು ಈ ಸಾರಿ ಪರಮಗಳಿದಾವೆ. ಫಸ್ಟ್ ಸೋಲು ಅವು ಅಷ್ಟೊಂದು ಅಲ್ಲಿಗೆ ತಲೆಗಿದಿರ್ತಾವಲ್ಲ. ಹೌದೌದು, ಅವು ಒಂದು ಸ್ವಲ್ಪ ಹಾಲು ಸರಿಯಾಗಿ ಕುಡ್ದಿರಲ್ಲ. ಮತ್ತೆ ನಾವು ಈ ಮರಿಗಳಿಗೆ 2 ಸಾರಿ ಫೀಡ್ ಹಾಕ್ತೀವಿ ಪ್ರತಿ ದಿವಸ. ಏನೇನು ಫೀಡ್ ಹಾಕ್ತೀರಾ ಸರ್? ಸರ್, ಮೆಕ್ಕೆಜೋಳನ ಮಿಷಿನ್ಗೆ ಹಾಕ್ಸಿ. ಇದೆಲ್ಲ ಅದೇನಾ ಫೀಡನಾ ಸರ್? ಇದೆ ಸರ್. ಈ ಥರ ಫೀಡು ಮೆಕ್ಕೆಜೋಳ, ಕಡಲೆ ಹಿಂಡಿ, ಮತ್ತೆ ಒಂದು ಕೃಷ್ಣ ಫೀಡ್ಸ್ ಅಂತ, ಅದು ಒಬ್ಬ ರಿಟೈರ್ಡ್ ವೆಟರ್ನರಿ ಡಾಕ್ಟ್ರು ಮೈಸೂರಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕ್ಕಿ ಹಾಕ್ತಿವಿ, ಕಡಲೆ ಹಿಂಡಿ. ದಿನಕ್ಕೆ 2 ಟೈಮ್ ಹಾಕ್ತಿವಿ. 2 ಟೈಮ್. ಮತ್ತೆ ಇದು ಮರಿ ಹಾಕಿರೋ ಕುರಿಗಳಿಗೂ ಮತ್ತೆ ಇದು ಪಟ್ಲಿಗಳಿಗೆ 2 ಸಾರಿ ಮೆಕ್ಕೆಜೋಳ ಹಾಕ್ತೀವಿ ಈ ಸ್ಟ್ಯಾಂಡಲ್ಲಿ. ಓಕೆ ಓಕೆ. ಎಷ್ಟು ಟಗರುಗಳಿದಾವೆ ಸರ್? ಏನು ರೇಟಿಗೆ ಇದಾವೆ ಅವೆಲ್ಲ ಈಗ? ಸರ್, ನಮ್ಮಲ್ಲಿ ಸುಮಾರು ಮೊದಲೆಲ್ಲ ಒಂದು 5 ರಿಂದ 6 ಟಗರು ಇದ್ವು.
ಹಿರಿಯೂರು ತಾಲೂಕ್ನವರು ಪುಟ್ಟಯ್ಯನ ಕಟ್ಟೆಯವ್ರು ಬಂದು 2 ಟಗರು ತಗೊಂಡೋದ್ರು 1 ಲಕ್ಷಕ್ಕೆ. 1 ಲಕ್ಷಕ್ಕೆ 2 ಟಗರು ಇದರಲ್ಲೇ ಹುಟ್ಟಿ ಬೆಳೆದಿರೋ ಮರಿ. 50,000 ಒಂದು 50,000 ಒಂದು ಎರಡಲ್ಲಾಗಿದ್ವು. ತೋರಿಸಿ ಸರ್ ಹೆಂಗಿದೆ ಟಗರು ಯಾವ್ದಾದ್ರು. ಇದನ್ನ ನಾವು 45,000 ಕೊಡ್ತಾ ಇದ್ವಿ ಸರ್ ಎರಡಲ್ಲಾಗಿದ್ದಾಗ. ಎರಡಲ್ಲಾಗಿದೆ 45,000 ಕೊಡ್ತಾಯಿದ್ದೀರಿ. ಹ್ಞೂ ಸರ್. ಈಗ ಎಷ್ಟು ಹೋಗ್ಬೋದು ಸರ್ ಇದು? ಈಗ ಇದು ಏನಿದ್ರು 80 ಮೇಲೆ 80,000 ಮೇಲೆ. ಸೊ ಯಾರಾದರೂ ಬೇಕು ಅಂದರೆ ಕೊಡ್ತೀರಾ ಹೆಂಗೆ? ಕೊಡ್ತೀವಿ ಸರ್. ಯಾರಾದರೂ ಬಂದರೆ 80 ಮೇಲೆ ಇರುತ್ತೆ ರೇಟ್ ಇದು. 80 ಮೇಲೆ ಇರುತ್ತೆ. ನೆಗೋಷಿಯೇಷನ್ ಮಾಡಿ ಸ್ವಲ್ಪ ಕೊಡ್ತೀರಾ? ಕೊಡ್ತೀವಿ. ಬಟ್ ಇದು ತುಂಬ ವಿಶೇಷ ನೋಡ್ರಿ ಸರ್. ಇದಂದ್ರೆ ಮೇನ್ ಕ್ರಾಸಿಂಗ್ ಅಂತಾನೆ ತಗೋಬೇಕಲ್ವಾ? ಕ್ರಾಸಿಂಗ್ ಮಟನ್ಗಿಂತನಾ? ಮಟನ್ಗಿಂತ ಇದು ಸೀಡ್ಸ್ಗಾಗಿ ತಗೊಂಡು ಹೋಗ್ತಾರೆ. ಒಳ್ಳೆ ಮರಿಗಳು ಬರ್ತವೆ. ಒಳ್ಳೆ ತಳಿ ಒಳ್ಳೆ ಮರಿ ಬರ್ತವೆ. ಇದು ನಾವು ಹುಟ್ಟಿರೋ ಮರಿನೇ 50,000 ಕೊಡ್ತಾ ಇದ್ವಿ. ಹುಟ್ಟಿರೋ ಮರಿ 50,000. ಓಕೆ. ಎರಡಲ್ಲಿ ಮೊನ್ನೆ ಹಾಕಿದೆ. ಎರಡಲ್ಲಿ ಅಷ್ಟೇನಾ? ಓಕೆ ಸರ್. ಅಂದರೆ ಮೂತಿ ತಲೆ ಎಲ್ಲ ನೋಡಿ ಎಷ್ಟು ಅರ್ವಾಗಿದೆ, ಹೆಂಗಿದೆ ಅಂತ. ಇದು ಹುಟ್ಟಿ ಒಂದು ವಾರಕ್ಕೇನೆ 50,000 ಕೊಟ್ಟು ಬಂದಿದ್ದು. ಹಾಲು ಬಿಟ್ಟ ಮೇಲೆ ಹಿಡ್ಕೊಂಡ್ ಬಂದಿದ್ವಿ ನಾವು ಇದನ್ನ. ಅದೇ ಮದ್ದಹಳ್ಳಿ ಈರಪ್ಪ ಅಂತ ಇದ್ದಾರೆ. ನಿಮ್ಗೆ ಹೆಂಗ್ ಅವ್ರು ಮದ್ದಹಳ್ಳಿ ಈರಪ್ಪ ಅಂದ್ರೆ ಎಲ್ಲಿ ಸರ್? ಅವರು ಹಿರಿಯೂರು ತಾಲೂಕು. ತುಂಬಾ ಕುರಿ ಚೆನ್ನಾಗಿ ಸಾಕ್ತಾರೆ. ಅವ್ರ ಕುರಿ ಅಂದ್ರೆ ಫೇಮಸ್. ಅಂದ್ರೆ ಅವರು ಹೊರಗಡೆ ಮೇಯಿಸ್ತಾರೆ, ಹೆಂಗೆ ಶೆಡ್ ಮಾಡ್ಕೊಂಡು? ಅವರು ಸ್ವಲ್ಪ ಅಲ್ಲೇ ಅವ್ರ ಜಮೀನಲ್ಲೇ ಮೇಯಿಸ್ತಾರೆ. ಮತ್ತೆ ಅವ್ರ ತರಕಾರಿಗಳು ಟೆಂಪೋ ಇದಾವೆ, ಅದು ಟೊಮೆಟೊ ಅದು ಇದು ಹೊಡಿತಾರಲ್ಲ ಅದೆಲ್ಲ ಹಾಕ್ತಾರೆ. ಚೆನ್ನಾಗಿ ಮೇಯಿಸ್ತಾರೆ. ಒಳ್ಳೆ ಕುರಿ ಸಾಕ್ತಾರೆ ಸರ್. ತುಂಬಾ ವೆಯ್ಟ್ ಬರ್ತವೆ, ಎತ್ತರ ಇರ್ತವೆ, ಉದ್ದ ಇರ್ತವೆ, ಒಳ್ಳೆ ದಷ್ಟಪುಷ್ಟವಾಗಿರ್ತಾವೆ. ಇವೆಲ್ಲ ಹೆಣ್ಣುಗುರಿ ಅಲ್ವಾ? ಸೊ ಇವೆಲ್ಲ ನೋಡಿದ್ರೆ ಟಗರು ಕಾಣ್ತಾ ಇದಾವೆ. ಸೊ ನೀವು ತೋಟಕ್ಕೂ ಬಿಡ್ತೀರಾ, ಅದ್ರ ಜೊತೆಗೆ ಹಸಿಮೇವು ಏನಾದ್ರು ಹಾಕ್ತೀರಾ ಏನು? ಹಸಿಮೇವು ಹಾಕಲ್ಲ ಸರ್. ನಮ್ದು ಹಸಿಮೇವು ಬದಲು ನಮ್ಮ ತೋಟದಲ್ಲಿ ಯಾವಾಗಲೂ ಹಸಿಮೇವು ಇರ್ತದೆ. ಅದನ್ನ ಮೇಯ್ತವೆ. ಬೆಳಿಗ್ಗೆ 9 ಗಂಟೆಗೆ ಕಡಲೆ ಒಟ್ಟು ಹಾಕ್ತಿವಿ, ಮಧ್ಯಾಹ್ನ ಜೋಳ ಸೆಪ್ಪೆ ಹಾಕ್ತಿವಿ, ಮತ್ತೆ ಸಾಯಂಕಾಲ ಹೊಟ್ಟೆ ತುಂಬಾ ಮೇವು ಕೊಡ್ತೀವಿ. ನಮ್ಗೆ ಗೊಬ್ಬರ ಸಾಕಷ್ಟು ಗೊಬ್ಬರ ಆಗುತ್ತೆ. ಈ ಕುರಿ ತಂದು 2 ವರ್ಷ ಆಯ್ತು ಸರ್. ನಮ್ಗೆ ಈ ಕುರಿ ತಂದ ಮೇಲೆ ನಮಗೆ ವರ್ಷಕ್ಕೆ 10 ಲಕ್ಷ ಬರುತ್ತೆ ಆದಾಯ. ವರ್ಷಕ್ಕೆ 10 ಲಕ್ಷ. ಎಷ್ಟು ಕುರಿಯಿಂದ? ಅವು ಒಂದು 20ರಿಂದ 25 ಕುರಿ ಮರಿ ಆಗ್ತಾವ ಅಷ್ಟೇ. 25 ಕುರಿ ಒಳಗೆ 10 ಲಕ್ಷ ಲಾಭ ನೋಡ್ತಾ ಇದ್ದೀವಿ. 10 ಲಕ್ಷ ಪ್ರತಿ ವರ್ಷ 10 ಲಕ್ಷ ಸಿಗುತ್ತೆ. ಓಕೆ. ಎಲ್ಲ ಬೀಜಕ್ಕೆ ಸರ್. ಹೆಣ್ಣು ಮರಿಗಳು ಮಾರೋದಿಲ್ಲ. ಓಕೆ. ನಾವು ನಂಗೆ ಮತ್ತೆ ಬಿಟ್ಕೊಂತೀವಿ ಸರ್. ಈಗ ಒಂದು 25 ಕುರಿ ಮರಿ ಹಾಕೋ ಕುರಿಗಳು ಇದಾವೆ. ಸೊ ನೀವು ಇದರಲ್ಲಿ ಇಲ್ಲಿವರೆಗೂ ಎಷ್ಟು ರೇಟಿಗೆ ಮಾರಿದ್ದೀರಾ? ಹೈಯೆಸ್ಟ್ ಅಂತಂದ್ರೆ ಸರ್, ಹುಟ್ಟಿ 3 ತಿಂಗಳು ಮರಿ 40,000 ರೂಪಾಯಿ ಮಾರಿದ್ವಿ. 3 ತಿಂಗಳು ಮರಿ 40,000. ಏನು ಸರ್ ಅಂತ ವಿಶೇಷ ಅದಕ್ಕೆ? ಅದು ಅದೇ ಹೇಳಿದ್ನಲ್ಲ, ಬೀಜಕ್ಕಂತಾನೆ ಎಲ್ಲ ಬೀಜಕ್ಕೆ ತಗೊಂಡೋಗಿರೋದು. ಎಲ್ಲ ಬೀಜಕ್ಕೆ. ಓಕೆ. ನಮ್ಮ ಅಣ್ಣವ್ರು ಕೊಟ್ಟಿದ್ದಾರೆ. ಅವ್ರ ಹೆಸರುಗಳು ಎಲ್ಲ ಇಲ್ಲೇ ಅಕ್ಕಪಕ್ಕ ಹಳ್ಳಿಯವರು. ವಾರಕ್ಕೆ ಕನಿಷ್ಠ ಅಂದ್ರೂ 4-5 ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಓಕೆ. ಬೀಜದ ಮರಿ ಇನ್ನ ಹುಟ್ಟ ಮರಿಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಈಗ ನಿಮ್ಗೆ ಒಂದು ವಾರ ಆಗಿದ್ರೆ ಆಗಲೇ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಈಗೆಲ್ಲ ಒಂದು 15 ಮರಿಗಳು ಕಾಣ್ತಾ ಇದೆ ನಿಮ್ಮ ಆಲ್ರೆಡಿ. ಸೊ ಏನಾದ್ರು ಕೊಡ್ತೀರಾ ನೀವು ಯಾರನ್ನ ಬೇಕು ಅಂತಂದ್ರೆ? ಬೀಜಕ್ಕೆ ಸಾಕು. ಬೀಜಕ್ಕೆ ಕೊಡ್ತೀರಾ? ಬೀಜಕ್ಕೆ ತಗೊಂಡು ಹೋಗ್ತಾರೆ. ಬಟ್ ದಿವಸ ಕೇಳ್ತಾ ಇದಾರೆ ಅವನ್ನ. ನಾವು ಅಣ್ಣ ಇನ್ನ ಹಾಲು ಕುಡಿತಾ ಇದಾವೆ, ಸ್ವಲ್ಪ ದಿವಸ ಬೇಡ ಅಂತ ಹೇಳ್ತಾ ಇದಾರೆ. ಓಕೆ. ಸ್ವಲ್ಪ ಶ್ರಮ ಜಾಸ್ತಿ. ಹೌದು. ಯಾಕಂದ್ರೆ ದಿನಕ್ಕೆ 2 ಸರಿ ಕಸ ಎಲ್ಲ ಗುಡಿಸ್ಬೇಕು. ಯಾಕಂದ್ರೆ ಇದರಲ್ಲಿ 3 ಗಂಟೆ ಮಾತ್ರ ಹೊರಗಡೆ ಹೋಗ್ತಾವೆ ಈ ಕುರಿ. ಯಾವಾಗಲೂ ಹಗಲು ರಾತ್ರಿ ಇಲ್ಲೇ ಇರ್ತವೆ. ನಾವು ಮುಂದಿನ ದಿನಗಳಲ್ಲಿ ಒಂದು NLM ಸ್ಕೀಮಲ್ಲಿ ಶೆಡ್ ಮಾಡಿಸ್ಕೊಂಡು ಮಾಡ್ಬೇಕಂತ ಇದೀವಿ. ಸ್ವಲ್ಪ ನಮಗೆ ಇವಾಗ ತೋಟದ ಕೆಲಸ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಹರಿಸಕ್ ಆಗ್ತಾ ಇಲ್ಲ. ಸೊ 25 ಕುರಿ ನೀವು ಬೇಕಾದ್ರೆ 100 ಬೇಕಾದ್ರೆ ಸಾಕ್ಬೋದು. ನಿಮಗೆ ಶ್ರಮ ಕಮ್ಮಿ ಆಗುತ್ತೆ. ಶ್ರಮ ಕಡಿಮೆ ಆಗುತ್ತೆ. ಗೊಬ್ಬರ ಎಲ್ಲ ಕೆಳಗಡೆ ಬಿಡುತ್ತೆ. ಮತ್ತೆ ಗಂಜು ಗೊಬ್ಬರ ಜೊತೆಗೆ ಸೇರುತ್ತಲ್ಲ, ಚೆನ್ನಾಗಿ ಗೊಬ್ಬರ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಸರ್. ಅಡವಿಯಾಗಿ ಬಿಟ್ಟು ಮೇಸೋದ್ಕಿಂತ ನೀನು 100 ಕುರಿ ಮೇಸೋದ್ಕಿಂತ ಇಂಥವು ಬರೀ 25 ಕುರಿನ ತುಂಬಾ ಈ ಥರ ನಾವು 2-3 ಸ್ಟ್ಯಾಂಡ್ ಮಾಡಿಸಿದ್ವಿ. ಆ ಥರ ಸ್ಟ್ಯಾಂಡ್ ಮಾಡಿಸಿ ಅವರು ಸ್ವಲ್ಪ ಬರೀ ನೀನು ರಾಗಿ ಕಡ್ಡಿ ಬೆಳೆದ ಹಾಕ್ಲಿ, ಮೆಕ್ಕೆಜೋಳ ಸೆತ್ತೆ ಇರುತ್ತಲ್ವ ಸರ್, ಅದನ್ನೇ ಚಾಪ್ ಕಟರಲ್ಲಿ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ನೀರು ಬೆರೆಸಿ ಅದನ್ನ ಒಟ್ಕೊಂಡು ಹಾಕಿದ್ರೆ ಅದನ್ನೇ ತಿಂತವೆ. ಮತ್ತೆ ನಮಗೆ ಗೊಬ್ಬರನೂ ಚೆನ್ನಾಗಿ ಬರುತ್ತೆ, ರೋಗ ರುಜಿನಗಳು ಕಡಿಮೆ ಆಗ್ತವೆ. ಸರ್, ಈಗ ಮರಿ ತೊಗೊಳಕಂತ ಬಂದವ್ರಿಗೆ ಏನೇನು ನೋಡ್ಬೇಕಾಗತ್ತೆ, ಏನೇನು ವಿಶೇಷ ಇದೆ ಸರ್? ವಿಶೇಷ ಅಂದ್ರೆ ಇದ್ರ ಬಣ್ಣ, ಮತ್ತೆ ಈ ಮೂಗು, ಈ ತಲೆ. ತಲೆ ಚಿಕ್ಕದು. ಇದು ಹೆಣ್ಣು ಮರಿ ಆಕ್ಚುಲಿ. ಇದು ತಾಯಿಗೆ 2 ಎಣ್ಣೆ ಹುಟ್ಟಿದಾವೆ. ಅದು ಈ ಮೂಗು ನೋಡಿ ತುಂಬಾ ಆಳ. ಈಗ ಮೇಸರ್ಗೆ ಮುಂದೆ ದೊಡ್ಡ ಕುರಿ ಆದಾಗ ತುಂಬಾ ಬೆಲೆ ಬಾಳುತ್ತೆ ಸರ್. ಸೊ ಮೂಗು ಹತ್ರ ಇದ್ರೆ ಮೂಗು, ತಲೆ ಚಿಕ್ಕದು. ತಲೆ ಚಿಕ್ಕದಿರಬೇಕು. ಮತ್ತೆ ಬಣ್ಣ. ಓಕೆ. ದೊಡ್ಡ ಶೆಡ್ ಮಾಡಿ ಸೊ ಕುರಿ ಸಾಕಾಣಿಕೆ ಮಾಡ್ಕೊಂತ ಮಾಡತ್ತಾರೆ ಅಂತ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ
ಸರ್ ಅದಂತ ಹೇಳಿದರೆ ಮೊದಲು ಮೂಲತಃ ಇಚ್ಛಾಶಕ್ತಿ ಇರ್ಬೇಕು. ನೀನು ಲಕ್ಷ ಅಲ್ಲ 10 ಲಕ್ಷ ರೂಪಾಯಿ ಶೆಡ್ ಮಾಡಿ ಇದು ಮಾಡೋದಲ್ಲ. ನಾವು ಆ ಬಂಡವಾಳ ಹಾಕಿದ್ಮೇಲೆ ಅದರಿಂದ ಇನ್ವೆಸ್ಟ್ಮೆಂಟ್ ತೆಗಿಯೋದು ಮೊದಲು ಗೊತ್ತಿರಬೇಕು. ಮೊದಲು ಮೇನ್ ಇಂಟ್ರೆಸ್ಟ್ ಇರ್ಬೇಕು ಸರ್. ಹೌದೌದು. ಓಕೆ ಓಕೆ. ಇಚ್ಛಾಶಕ್ತಿ ಇದ್ರೆ ಮಾತ್ರ. ಓಕೆ ಓಕೆ ಸರ್ ನಮ್ಗಂತ ಇವನ್ನ ಮಕ್ಕಳು ಥರ ಸಾಕ್ತೀವಿ ಸರ್. ಓಕೆ ಸರ್, ಈಗ ನೀವೇನಾದ್ರು ಮೆಡಿಸಿನ್ ಕೊಡ್ತೀರಾ, ಅದು ಏನೇನು ರೀಸನ್ ಕೊಡ್ತೀರಾ ಸರ್? ಸರ್ ಅದು ಇದಕ್ಕೆ ಕೆಲವೊಂದು ವ್ಯಾಕ್ಸಿನೇಷನ್ಸ್ ಇದೆ. ಅದು ಡಾಕ್ಟ್ರ್ ಕನ್ಸಲ್ಟೇಷನ್ ಇದ್ದಾರೆ ನಮಗೆ. ಮಂತ್ಲಿ ಈಗ ಈಗ ಜೂನ್ ಏಪ್ರಿಲ್ ಮೇ ಬಂತಂದರೆ ಇಂಜೆಕ್ಷನ್ ಕೊಡಲೇಬೇಕು. ಮತ್ತು ಡಿಸೆಂಬರು ಇಲ್ಲಿ HS ಕೊಡಬೇಕು. ಈ ಥರ ಎಲ್ಲ ಇದೆ. ಆ ಚಾರ್ಟ್ ಪ್ರಕಾರ ನಾವು ವ್ಯಾಕ್ಸಿನೇಷನ್ ಕೊಡ್ತೀರಾ? ಸೊ ಏನಾದ್ರು ಕಾಯಿಲೆ, ವಿಶೇಷ ಕಾಯಿಲೆ ಬರ್ತದೆ ನಮಗೆ ಗೊತ್ತಾಗುತ್ತೆ ಸರ್. ನಮಗೆ ಅದು ನಮಗೆ ಸುಮ್ಮನೆ ಹಿಂಗೆ ಬಂದರೆ ಒಂದು ಕುರಿ ಅದ್ರ ಮುಖ ನೋಡಿದರೆ ನಮಗೆ ಈ ಥರ ಆಗಿದೆ ಅಂತ ನಮಗೆ ಆಗಲೇ ಅಬ್ಸರ್ವೇಷನ್ ಮಾಡಿದ ತಕ್ಷಣ ನಮ್ಮ ಅನುಭವ ಬಂದುಬಿಟ್ಟಿದೆ. ಸೊ ಈಗ ನೀವು ಈ ಶೆಡ್ಡೆಲ್ಲ ಈ ಥರ ಮಾಡ್ಕೊಂಡಿದ್ರಲ್ಲ, ಸೊ ಎಷ್ಟು ಖರ್ಚಾಯಿತು, ಹೆಂಗೆ ಮಾಡ್ಕೊಂಡ್ರಿ ಸರ್ ಇದೆಲ್ಲ? ಸರ್ ಇದೇನಿಲ್ಲ ಸರ್, ನಮ್ಮಲ್ಲಿ ಸಿಗ್ತಕ್ಕಂಥ ನಮಗೆ ಒಂದು ಸ್ವಲ್ಪ ಕಲ್ಗೂಟ ಇದ್ದು ಅವನ್ನೇ ಇದು ಮಾಡಿ ನಮ್ಮ ತೋಟದ ಗರಿ, ನಮ್ಮ ತೋಟದ ಗಳಗುಳ್ಳೆ ಹಾಕಿ ಅದರಲ್ಲೇ ಮಾಡಿರೋದು. ಓಕೆ. ನಾವು ಇದೆಲ್ಲ ಸೇರಿ ಒಂದು 10,000 ರೂಪಾಯಿ ಒಳಗೆ ಖರ್ಚು ಮಾಡಿದ್ದೀವಿ. ಬರೀ 10,000 ಒಳಗೆ ಶೆಡ್ ಮಾಡಿದ್ದೀವಿ. ಓಕೆ ಓಕೆ. ಸೊ ಎಷ್ಟು 2 ವರ್ಷ ಆಯಿತು ಅಂತ ಹೇಳ್ತೀರ ಶೆಡ್ ಮಾಡಿ? ಓಕೆ ಸರ್, ಈಗ ಹೇಳಿದ್ರಿ ಜೋಳ ಸೆಪ್ಪೆ ಏನೋ ಇದು ಕಡಲೆ ಬಳ್ಳಿದೆಲ್ಲ ಕೊಡ್ತಾ ಇದ್ದೀರಾ. ಸೊ ಇದರಲ್ಲಿ ನೀವು ಕೊಂಡ್ಕೊಂಡಿರೋದು ನೀವು ಬೆಳೆದಿರೋದ? ಸರ್ ಇದ್ರ ನಾವು ವರ್ಷಕ್ಕೆ ಒಂದು 4 ರಿಂದ 5 ಲೋಡ್ ಬೆಳಿತೀವಿ. ಅದ್ರ ಜೊತೆಗೆ ಒಂದು 3 ರಿಂದ 4 ಲೋಡ್ ಕೊಂಡ್ಕೊಂತೀವಿ ಸರ್. ಎಷ್ಟು ಲೋಡ್ ಬೇಕಾಗುತ್ತೆ ಸರ್ ನಿಮ್ಗೆ ವರ್ಷಕ್ಕೆ? ಸರ್ ನಮ್ಗೆ ವರ್ಷಕ್ಕೆ 8 ಲೋಡ್ ಬೇಕು ಸರ್. 8 ಲೋಡ್ 25 ಕುರಿಗಳಿಗೆ. ಸೊ ಗೊಬ್ಬರ ಎಲ್ಲ ಹಂಗೆ ಮಾರ್ತೀವಿ? ಗೊಬ್ಬರ ಎಲ್ಲ ನಾವು ಮಾರಾಟ ಮಾಡಲ್ಲ ಸರ್, ನಮ್ಮ ತೋಟಕ್ಕೆ ಬೇಕಲ್ವಾ. ಹಾಕೊಂಡಿದ್ದೀರಲ್ಲ? ಹಾಕೊಂಡಿದ್ದೀವಿ ಸರ್. ಸೊ ಏನಿದೇನು ಗೊಬ್ಬರ ಬರುತ್ತೋ ಅದೆಲ್ಲ ನಿಮ್ಮ ತೋಟಕ್ಕೆ ಯೂಸ್ ನಮ್ಮ ತೋಟಕ್ಕೆ ಬಳಸ್ತೀವಿ ಸರ್. ಓಕೆ ಓಕೆ. ಒಂದು 2 ಶೆಡ್ ಸ್ಟ್ಯಾಂಡು, ಅಲ್ಲೊಂದು ಒಳಗಡೆ ಒಂದಿದೆ. ಒಳಗಡೆ ಒಂದು ಸ್ಟ್ಯಾಂಡ್ ಇದೆ. ಸರ್. ಓಕೆ. ಎಷ್ಟಾಯಿತು ಸರ್ ಖರ್ಚು ಇದಕ್ಕೆಲ್ಲ? ಇದಕ್ಕೆಲ್ಲ ಒಂದು 20,000 ಖರ್ಚಾಯ್ತು ಸರ್. ಓಕೆ ಸರ್, ಯಾರಾದರೂ ರೈತರು ಕುರಿ ಸಾಕಾಣಿಕೆ ಮಾಡ್ತೀನಿ ಅನ್ನೋ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಹೇಳೋದೇನಂತ ಹೇಳಿದರೆ, ಅವರು 100 ರಿಂದ 150 ಕುರಿ 200 ಕುರಿ ಎಲ್ಲ ತಗೊಂಡು ಅದಕ್ಕೆ ಎಲ್ಲ ದೂರ ಹೊಡ್ಕೊಂಡು ಹೋಗಿ, ಯಾಕಂದರೆ ಈಗೆಲ್ಲ ಮೇಯಿಸ್ಲಿಕ್ಕೆ ಜಾಗ ಇಲ್ಲ ಸರ್. ಹೌದು. ಎಲ್ಲ ಮತ್ತೆ ಎಲ್ಲ ಬಯಲು ಸೀಮೆ, ಇಲ್ಲೆಲ್ಲ ಬೋರ್ವೆಲ್ಗಳಾಗಿ ಅವರು ಬಿಟ್ಟು ಹೊರಗಡೆ ಮೇಯ್ಸೋಕ್ಕೆ ಜಾಗ ಇಲ್ಲ. ಬಟ್ಟು ಸಕಾಲಕ್ಕೆ ಮಳೆ ಬೀಳಲ್ಲ. ಹಂಗಾಗಿ ಅವು ಹೊರಗಡೆ ಮೇಯ್ಲಿಕ್ಕೆ ಹೋದ್ರೂ ಹೊಟ್ಟೆ ತುಂಬ ಮೇಯಲ್ಲ. ಮತ್ತು ಅವು ಕಾಯಿಲೆಗಳು ಜಾಸ್ತಿ ಬರ್ತವೆ ಸರ್. ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಹೊರಗಡೆ ಬಿಟ್ಟರೆ. ಹಂಗಾಗಿ ಇಲ್ಲೇ ಒಂದು 25 ಈ ಥರ ಕುರಿಗೂ ಸಾಕೊಂಡು ಅದಕ್ಕೆ ಒಳ್ಳೆ ಒಂದು ಬೀಜ ಟಗರು ಬಿಟ್ಕೊಂಡ್ರೆ ಮರಿಗಳು, ಅದು ಕುರಿ ಒಡವೆಗೆ ಹೋಗಿ ಮೇದ್ರೆ ಅದು ವರ್ಷಕ್ಕೆ 1 ರಿಂದ 1 ವರ್ಷಕ್ಕೆ 1 ಸೂಲಿದ್ದು ಇನ್ನೊಂದು ಸೂಲಿಗೆ 10ಕ್ಕೆ 7 ಬಂದಿರುತ್ತೆ. ಇದು 14 ತಿಂಗಳಿಗೆ 3 ಸರಿ ಮರಿ ಹಾಕುತ್ತೆ ಸರ್. 14 ತಿಂಗಳಿಗೆ 3 ಸಲ ಅಂದರೆ ವರ್ಷದ 2 ತಿಂಗಳಿಗೆ? ಹ್ಞೂ ಸರ್. ಅದರಿಂದ ಮರಿ ಚೆನ್ನಾಗಿ ಹೆಚ್ಚಿಗೆ ನಮಗೆ ಇಳುವರಿ ಬರುತ್ತೆ ಸರ್. ಒಂದು ಸಲಿಗೆ 2 ಮರಿ ಅಂದರೆ 14 ತಿಂಗಳಿಗೆ 6 ಮರಿ. 6 ಮರಿ. ಸರ್ ಅಂದರೆ ಎಷ್ಟೆಷ್ಟು ತೂಕ ಇರ್ತವೆ ಸರ್ ಮರಿಗಳೆಲ್ಲ? ಮರಿಗಳೆಲ್ಲ ಒಳ್ಳೆ ಚೆನ್ನಾಗಿ ಹಾಲು ಕುಡಿತವೆ ಸರ್. ಕುರಿ ಯಾಕಂದ್ರೆ ಬಿಸಿಲಿಗೆ ಹೋಗಲ್ಲ, ಇಲ್ಲೇ ಮೇಯ್ತತೆ. ಮತ್ತೆ ಅವಕ್ಕೆಲ್ಲ ಪಾಲಿಶ್ ತೌಡ್ ಹಾಕ್ತಿವಿ. ಸೊ ಈ ನಾರಿ ಸುವರ್ಣ ಅಂತ ಬರ್ತಾರ, ಆ ಥರ ತಳಿನ ಬೇರೆ ತಳಿನ ಸರ್ ಇದು? ನಾರಿ ಸುವರ್ಣ ಇಷ್ಟು ದೊಡ್ಡದಾಗಿರಲ್ಲ, ಚಿಕ್ಕ ಮರಿ ಇರ್ತದೆ ಅದು. ಮರಿಗಳು ಚಿಕ್ಕದು. ನಮ್ಮರೆ ಒಬ್ರು ಸಾಕಿದ್ದಾರೆ. ಅದು ಮರಿ ನಮ್ಮ ಮರಿ ತೋರಿಸಿದ್ನಲ್ಲ, ಅದ್ರಾಗ ಅರ್ಧನೂ ಇರಲ್ಲ ಅದು. ಓಕೆ ಓಕೆ. ತುಂಡ ಮರಿ ಅದು. ಬಟ್ ಅದು ಬೇಗ ಈತೈತೆ. 6 ತಿಂಗಳಿಗೆ 7 ಬರುತ್ತೆ, ಅದೊಂದು ವಿಶೇಷ. ಮತ್ತೆ 3 ಮರಿ ತನಕ ಹಾಕುತ್ತೆ. ಹಾಲು ಇಷ್ಟೊಂದು ಕುಡ್ಸಲ್ಲ ಸರ್. ಓಕೆ. ನೋಡ್ರಿ ಒಳ್ಳೆ ಕೆಚ್ಚಲು ಚೆನ್ನಾಗಿದೆ. ಇದು ಬೆಳಿಗ್ಗೆ ಇನ್ನ 8 ಗಂಟೆ ತನಕ ಕುಡ್ದಿದ್ದಾವೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಇದು ಕುರಿ ಓಡಾಡೋಕ್ಕೆ ಇಕ್ಕಟ್ಟಾಗುತ್ತೆ. ಅಷ್ಟು ಹಾಲು ಬಂದಿರುತ್ತೆ. ಹಾಲು ಬಂದಿರುತ್ತೆ. ಓಕೆ ಓಕೆ ಓಕೆ. ಯಾರಿಗಾರ ಮರಿಬೇಕು ಅಂದರೆ ಸಾಕಾಣಿಕೆಗೆ ಅಂದರೆ ಸೊ ನೀವು ಕೊಡ್ತೀರಾ ಹೆಂಗೆ ಸರ್? ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಇಲ್ಲೇ ತನಕ ಎಲ್ಲ ಬರೀ ಏನು ಹೆಣ್ಮರಿಗಳು ನಾವೆಲ್ಲ ಸಾಕೊಂಡಿದ್ದೀವಿ. ಗಂಡು ಮರಿಗಳೆಲ್ಲ ಬೀಜಕ್ಕೆ ತಗೊಂಡೋಗಿದ್ದಾರೆ ಸರ್. ಎಲ್ಲ ಬೀಜಕ್ಕೆ ನೀವು ಕೊಡ್ತೀರಾ? ನಾವು ಕೊಡ್ತೀವಿ ಸರ್. ಸೊ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬೇಕಾಗತ್ತೆ ಸರ್? ನಮ್ಮದು ಇಲ್ಲಿ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ಗೋಸಿಕೆರೆ. ಪ್ರಕಾಶ್ ಅಣ್ಣವರು ಕುರಿ ಸಾಕಿದ್ದಾರೆ ಅಂತ ಹೇಳಿದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಇನ್ ಕೇಸ್ ನಂಬರ್ ಬೇಕಾದರೆ ನಾನು ನಂಬರ್ ಕೊಡ್ತೀನಿ. ನಂಬರ್ ಹೇಳಿ ಸರ್. ನಿಮ್ಮ ನಂಬರ್? ನಮ್ಮ ನಂಬರು 7353974920.
ಓಕೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸೊ ನಿಮ್ಮ ಹತ್ರ ಮರಿದ್ರೆ ಖಂಡಿತವಾಗಿ ಸಾಕಾಣಿಕೆ ಕೊಡ್ತೀರಾ. ಸೊ ಯಾರಿಗಾದ್ರೂ ಮಾಹಿತಿ ಬೇಕು ಕುರಿ ಸಾಕಾಣಿಕೆ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೊಡ್ತೀರಾ? ಅದು ಧಾರಾಳವಾಗಿ ಕೊಡ್ತೀವಿ ಸರ್. ಓಕೆ ಸರ್. ಯಾಕಂದರೆ ನಮಗೆ ಇದು ಆಲ್ಮೋಸ್ಟ್ ರೋಗಗಳು ಇವಕ್ಕೆ ಕಾಯಿಲೆಗಳು ಏನು ಬಂದರೂ ನಮಗೆ ಬಂದು ಹಿಂಗೆ ಒಂದ್ಸರಿ ರೌಂಡ್ ಹಾಕಿದ್ರೆ ನಮಗೆ ಇದಕ್ಕೆ ಇದೇ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ, ನಮ್ಗಲ್ಲಿ ಅನುಭವ ಆಗಿದೆ. ಅದೇ 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 ಸರ್. ಇದೇನು ಫಸ್ಟ್ ಹೇಳ್ಬಿಡಿ ಆಮೇಲೆ ಆಗಿ. ಇದು ಭತ್ತ ಫ್ಲೋರ್ ಮಿಲ್ಗೆ ಹಾಕ್ತೀವಲ್ಲ, ಅಕ್ಕಿ ಮೇಲೆ ಬರುತ್ತಲ್ವ ಸರ್? ಹೌದು ತೌಡು ಅಕ್ಕಿ ಮೇಲೆ ಬರೋ ಪರೆ. ಅಕ್ಕಿ ಮೇಲೆ ಬರೋ ಅಂಥದ್ದು ಅದು ಸುಲ್ದಿರುತ್ತೆ, ಸಿಪ್ಪೆ ಸುಲ್ದು ಕಡಿಗೆ ಹೋಗಿರುತ್ತೆ. ಪಾಲಿಶ್ ಹಾಕಿದಾಗ ಕೆಳಗಡೆ ಇರುತ್ತಲ್ಲ, ಇದರಲ್ಲಿ ಒಳ್ಳೆ ಸಾರಾಂಶ ಇರುತ್ತೆ, ತುಂಬ ಒಳ್ಳೊಳ್ಳೆ ಮಿನರಲ್ಸ್ ಇರುತ್ತೆ ಸರ್. ನಾವು ಇದನ್ನ ಹಾಕಿದ್ರೆ ಸರ್ ನಮ್ಮ ಕುರಿ ನೀರು ಕುಡಿಯೋದು. ಹೌದಾ? ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ ಸರ್ ಇದು? ನಾವು ದಿನಕ್ಕೆ 1 kg ಕೊಡ್ತೀವಿ ಸರ್. ದಿನಕ್ಕೆ 1 kg ಸಾಕಾ? ನೀರಿನ ಜೊತೆಗೆ ಈ ಥರ ಹಾಕ್ತೀವಿ ಸರ್. ಈ ಥರ ನೀರೊಳಗೆ ಹಂಗೆ ಹಾಕಿದ್ರೆ ಕುಡಿತಾವೆ ನೀರು. ಹ್ಞೂ ಸರ್. ಸೊ ಕುರಿನ ಒಳ್ಳೆ ತಾಕತ್ತ ಬರ್ತವೆ. ಹ್ಞೂ ಸರ್. ಓಕೆ ಓಕೆ ಓಕೆ. ಅದನ್ನ ಹಾಕಿದ್ವಿ ಅಂದರೆ ಒಂದ್ಸರಿ ಹೆಚ್ಚಿಗೆ ನೀರು ಕುಡಿಯುತ್ತೆ ಸರ್. ಅದನ್ನ ಹಾಕಿಲ್ಲ ಅಂದರೆ ನೀರೇ ಕುಡಿಯೋದಿಲ್ಲ ಸರ್. ಏನು ಸರ್ ಅಂತ ವಿಶೇಷ? ತುಂಬ ಸ್ವೀಟ್ ಇರುತ್ತೆ ಸರ್. ಸ್ವೀಟ್ ಇರುತ್ತೆ, ಒಳ್ಳೊಳ್ಳೆ ಮಿನರಲ್ಸ್ ಇರುತ್ತೆ ಸರ್. ಓಕೆ 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 ಸರ್. ಓಕೆ, ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದು ಧನ್ಯವಾದ ಸರ್ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಓಕೆ.